ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆ ಆಗ್ತೀನಿ ಅಂತ ಉಂಡು ಹೋದ ಕೊಂಡು ಹೋದ. ಇನ್ಸ್ಟಾದಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ, ಆಮೇಲೆ ಫುಲ್ ಲವ್. ಮದುವೆ ಆಗ್ತೀನಿ ಅಂತ ದೈಹಿಕವಾಗಿಯೂ ಬಳಸಿಕೊಂಡ. ಬೆಳಗಾವಿಯಲ್ಲಿ ಯುವಕನ ಮೋಸದ ಜಾಲಕ್ಕೆ ಯುವತಿಯೋರ್ವಳು ಸಿಲುಕಿದಾಳೆ. ಬೆಳಗಾವಿಯಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡಗೂಜರ್ ವಿರುದ್ಧ ಈಗ ಬ್ಲಾಕ್ ಮೇಲ್ ಆರೋಪ ಕೇಳಿ ಬಂದಿದೆ. ದೈಹಿಕವಾಗಿ ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾನೆ. ಯುವತಿಗೆ ತಿಳಿಯದೆ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾನೆ. ಹಣ ಕೊಡ್ಲಿಲ್ಲ ಅಂದ್ರೆ ವೈರಲ್ ಮಾಡೋದಾಗಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿರೋದು. 1500 ಗ್ರಾಂ ಚಿನ್ನಾಭರಣ, 19 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾನೆ ಈತ ಅನ್ನೋ ಆರೋಪ. ನ್ಯಾಯ ಕೊಡಿಸಿ ಅಂತ ಕಮಿಷನರ್ ಕಚೇರಿಯಲ್ಲಿ ಮಹಿಳೆ ಕಣ್ಣೀರನ್ನ ಇಟ್ಟಿದ್ದಾರೆ. ನೋಡಿ, ದೈಹಿಕವಾಗಿ ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಈತ ಲೂಟಿ ಮಾಡಿದ್ದಾನೆ. ಯುವತಿಗೆ ಗೊತ್ತಾಗದ ಹಾಗೆ ಅಶ್ಲೀಲ ವಿಡಿಯೋವನ್ನ ಈತ ಚಿತ್ರೀಕರಣ ಮಾಡ್ಕೊಂಡಿದ್ದಾನೆ. ಹಣ ಕೊಡಲಿಲ್ಲ ಅಂದರೆ ವೈರಲ್ ಮಾಡೋದಾಗಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಹಾಗಾಗಿನೇ ಭಾಳ ಹುಷಾರಾಗಿರಬೇಕು. ಎಸ್, ಆರೋಪಿಯ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸಂತ್ರಸ್ತೆ ಕೂಡ ಕಮಿಷನರ್ ಆಫೀಸ್ಗೆ ಬಂದಿರೋದು, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಯಾರನ್ನಾದರೂ ನಂಬಿ ಅವ್ರ ಜೊತೆಗೆ ಹೋಗಬೇಕು ಅಂತ ಅಂದರೆ 100 ಸಾರಿ ಯೋಚನೆ ಮಾಡಬೇಕು. ಯಾರೇ ಆಗಲಿ, ಮಹಿಳೆಯರಾಗಲಿ ಪುರುಷರಾಗಲಿ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇದು ಬೆಳಗಾವಿಯಲ್ಲಿ ಆಗಿರುವಂಥ ಘಟನೆ. ಹಣ ಕೊಡಲಿಲ್ಲ ಅಂತ ಅಂದರೆ ವೈರಲ್ ಮಾಡಿಬಿಡ್ತೀನಿ ವಿಡಿಯೋಗಳನ್ನು ಅಂತ ಹೇಳಿ ಬೆದರಿಕೆ ಆಗ್ತಾ ಇದ್ದಂತೆ ಈತ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತೆ. ಹಾಗಾಗಿ ಪಾಪ ಮಹಿಳೆ ಹೆದರಿ 1500 ಗ್ರಾಂ ಚಿನ್ನಾಭರಣ ಕೊಟ್ಟಿದ್ದಾಳೆ, 19 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ತಾಯಿಯ ಚಿನ್ನ, ತಂದೆಯ FD ಹಣಕ್ಕೂ ಕೂಡ ಕನ್ನ ಹಾಕಿದ ಆರೋಪ ಇದೆ. सिंह और मेरी पहचान इंस्टाग्राम के थ्रू हुई थी, एक कॉमन फ्रेंड की वजह से. तो उसके बाद पहले फ्रेंडशिप हो गई, उसके बाद हम मिलना स्टार्ट किए. फिर उसके बाद उसने यहाँ वहाँ घुमा के पहले मेरा ट्रस्ट बना के लिया. उसके बाद मेरा बैकग्राउंड जान के लिया कि मेरे अकाउंट में क्या है, मेरे नाम पे क्या है, ये सब कुछ उसने जान के लिया. फिर उसने मेरे साथ फोर्सफुली फिज़िकल रिलेशन रखा. उसके बाद उसने उस टाइम पे फ़ोटोज़ और वीडियोज़ वो सब भी बना के रखे थे. उसके बाद वो मुझे पैसों के लिए ब्लैकमेल करने लगा, नहीं तो मैं फ़ोटोज़ ये वो वायरल करूँगा, ये सब बोलने लगा. मेरे को मेरी मतलब रेपुटेशन, इसकी वजह से मैं उसको देती गई पैसा, और वो जैसे जैसे चाहिए वैसे वैसे मेरे को मार के ब्लैकमेल करके वो. ಈ ಶಾಪುರ್ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರೋ ಒಂದು ಹುಡುಗಿ 2019ನಿಂದ ಇವಳು ಕಾಂಟ್ಯಾಕ್ಟಲ್ಲಿ ಒಂದು ಹುಡುಗ ಬರ್ತಾನೆ, ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡ್ಗೂಜರ್ ಅಂಥೇಳಿ. ಮಾಧವ ರೋಡ್ನಲ್ಲಿ ಇರೋ ಹುಡುಗ. ಇವನು 32 ವರ್ಷದವ, ಹುಡುಗಿ 25 ವರ್ಷದವಳು. ಇವಳಿಗೆ ಫ್ರೆಂಡ್ಶಿಪ್ ಥರ ರಿಕ್ವೆಸ್ಟ್ ಮಾಡಿ ಇನ್ಸ್ಟಾ ಮೇಲೆ ಮತ್ತು ಫೇಸ್ಬುಕ್ ಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂಥೇಳಿ ಅವನು ಸ್ವಿಫ್ಟ್ ಕಾರ್ ಒಳಗಿಂದ ತಿರುಗಾಡಿಸಿ ಅವಳನ್ನು ಕಾರಲ್ಲಿನೇ ಟಿಂಟೆಡ್ ಗ್ಲಾಸ್ ಒಳಗೆ ಸ್ವಲ್ಪ ರೊಮಾನ್ಸ್ ಥರ ಮಾಡಿ, ನಾನು ನಿನ್ನ ಮದುವೆ ಆಗೋ ಇಚ್ಛೆ ಪಡ್ತೀನಿ, ಮದುವೆ ಆಗ್ತೀನಿ ಅಂಥೇಳಿ ನಂಬಿಸಿ ಇವಳನ್ನು ಮೊಲೆಸ್ಟ್ ಮಾಡ್ತಾನೆ. ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳ ಜೊತೆ ಫಿಸಿಕಲಿ ರಿಲೇಷನಲ್ಲಿ ಬರ್ತಾನೆ. ಅವಳಿಗೆ ಗೊತ್ತಿಲ್ಲದೆ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡ್ತಾನೆ. ಆಮೇಲೆ ಅವಳದ್ದು ಹಣಕಾಸಿನ ಪರಿಸ್ಥಿತಿ ಏನಿದೆ ಮನೆಯೊಳಗಿಂದು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಳದೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ತಿಳ್ಕೊಂಡು ಅವ್ರ ಅಪ್ಪನ ಹೆಸರಿನಲ್ಲಿರೋ ಒಂದು ಪ್ರಾಪರ್ಟಿಯನ್ನು ಮಾರಿದ್ದ ದುಡ್ಡು ಅವರು ಅಣ್ಣಗಳು 3 ಜನ ಅಣ್ಣಗಳು ಮತ್ತು ಇವು ಪಾಲ ಮಾಡಿ ಅವ್ರ ತಂದೆ ತಾಯಿ ಆ ದುಡ್ಡದಲ್ಲಿ 8 ಲಕ್ಷ ಇವಳಿಗೆ ಕ್ಯಾಶ್ ಕೊಡ್ತಾರೆ. ಆ 8 ಲಕ್ಷನ ಅವಳು ತನ್ನ ಕಬರ್ಡ್ನಲ್ಲಿ ಇಟ್ಕೊಂಡು